ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿ ಗ್ರಾಮ ಜೊತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ಅನೇಕ ಉತ್ತಮ ಹವ್ಯಾಸಗಳನ್ನು ರೂಢಿಸಿಕೊಂಡಿರುವಂಥ ಹಾಗೂ ಉತ್ತಮ ಗೃಹಿಣಿ ಎನಿಸಿಕೊಂಡಿರುವ ಜಯಂತಿ ಆಚಾರ್ಯ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಜಯಂತಿಯವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ಕಾರ. ನಿಮ್ಮ ಬಾಲ್ಯದ ಒಂದು ಸವಿನೆನಪನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿ. ನನ್ನ ಹೆಸರು ಜಯಂತಿ ಆಚಾರ್ಯ. ನನ್ನ ತಂದೆಯ ಹೆಸರು ಅನಂತ ಪದ್ಮನಾಭರಾವ್, ತಾಯಿ ಗುಲಾಬಿರಾವ್. ನನ್ನ ತಂದೆಯವರು ಉದ್ಯಾವರದ ಹತ್ತಿರ ಬೋಳಾರ್ಗುಡ್ಡೆಯಲ್ಲಿ ಸಣ್ಣ ಹೋಟೆಲ್ ಇಟ್ಕೊಂಡಿದ್ರು. ಅಲ್ಲಿ ನಾವೇ ಅಂದರೆ ನನ್ನ ಅಮ್ಮ, ನನ್ನ ತಮ್ಮಂದರು, ತಂಗಿ, ಹಾಗೆ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ತಿದ್ದೇವೆ. ಒಟ್ಟಿಗೆ 5 ಜನ. ನಾವು 5 ಜನರಲ್ಲಿ 4 ಜನ ಹುಡುಗಿಯರು, ಒಬ್ಬ ತಮ್ಮ. ನಾನು ದೊಡ್ಡವಳು ಅದರಲ್ಲಿ. ಹಾಗಾಗಿ ಸ್ವಲ್ಪ ದೊಡ್ಡವಳಾದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ನನಗೆ. ಜವಾಬ್ದಾರಿಗಳು, ತಂಗಿಯರನ್ನು ನೋಡ್ಕೊಳ್ಳೋದು, ತಮ್ಮ ತಂಗಿಯರನ್ನು ನೋಡ್ಕೊಳ್ಳೋದು, ಮತ್ತು ಹೋಟೆಲಿನ ಕೆಲಸ ಎಲ್ಲ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಇತ್ತು. ಬೆಳಿಗ್ಗೆ ಬೇಗ ಅಪ್ಪನ ಜೊತೆನೇ ಎದ್ದು ಅವರಿಗೆ ಇದರಲ್ಲೆಲ್ಲ ತಿಂಡಿ ಮಾಡೋದ್ರಲ್ಲಿ, ಅಡಿಗೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಿದ್ದೆ. ದೂರದ ಬಾವಿಯಿಂದ ನೀರು ತಂದು ಕೊಡೋದು, ತರಕಾರಿ ಹೆಚ್ಚಿ ಕೊಡೋದು, ಆಮೇಲೆ ಸಾಮಾನುಗಳನ್ನು ತಗೊಂಡ್ಬರೋದು, ಮತ್ತು ಗಿರಾಕಿಗಳಿಗೆಲ್ಲ ಸಪ್ಲೈ ಮಾಡೋದು, ಅದನ್ನೆಲ್ಲ ಮಾಡ್ತಿದ್ದೆ. ಆಮೇಲೆ ಅದು ಮುಗಿದ ಮೇಲೆ ಅರ್ದು ಕೊಟ್ಟು ಇದಕ್ಕೆ ಹೋಗ್ತಿದ್ದೆ, ನಾನು ಸ್ಕೂಲಿಗೆ ಹೋಗ್ತಿದ್ದೆ. ಆಮೇಲೆ ಸ್ಕೂಲ್ ನಂದು 10ನೇ ಕ್ಲಾಸ್ ತನಕ ಮಾತ್ರ ನಾನು ಓದಿದ್ದು. ಆಮೇಲೆ ನನ್ನ ಮದುವೆ ಆಯಿತು. ಏಪ್ರಿಲಲ್ಲಿ ಪರೀಕ್ಷೆ, ಮೇಯಲ್ಲಿ ಮದುವೆ ಆಯಿತು. ಹಾಗಾಗಿ ಹೌದು, ಹಾಗಾಗಿ ನಂದು ನಾನು ಮುಂದೆ ಓದಲಿಕ್ಕೆ ಇಷ್ಟಪಡಲಿಲ್ಲ. ಯಾಕಂತ ಹೇಳಿದರೆ ಮದುವೆ ಆಯಿತು, ಮತ್ತು ಬೇಡ ಅಂತ ಕಾಣ್ತು ನನಗೆ ಆವಾಗ. ಹಾಗಾಗಿ ಮತ್ತು ನನ್ನ ಬಾಲ್ಯದ ಗೆಳತಿಯರ ಜೊತೆ ಈಗಲೂ ನಾನು ಸಂಪರ್ಕದಲ್ಲಿ ಇದ್ದೇನೆ. ಹೌದು, ಆವಾಗ ನಾವೆಲ್ಲ ಒಂದು ವಠಾರದಲ್ಲಿ ಇದ್ದದ್ದು. ಅಲ್ಲಿ ಸಣ್ಣ ಮನೆ, ಹೋಟೆಲ್ ಸಣ್ಣದು. ನಾವೆಲ್ಲರೂ ಗೆಳತಿಯರು ಲಗೋರಿ ಆಡೋದು, ಗೆಳತಿಯರೆಲ್ಲರೂ, ಗಂಡು ಹೆಣ್ಣು ಅಂತೇಳಿ ಇಲ್ಲ, ಹಳೆ ಕಾಲದ ಹಾಗೇನೆ ನಾವು ಲಗೋರಿ ಆಡೋದು, ಕುಂಟಬಿಲ್ಲೆ ಆಡೋದು, ಕಣ್ಣ ಮುಚ್ಚಾಲೆ ಆಡೋದು. ನಮ್ಗೆ ತುಂಬ ಖುಷಿ. ನಾವು ಬಾಲ್ಯವನ್ನು ತುಂಬ ಚೆಂದ ಎಂಜಾಯ್ ಮಾಡಿದ್ದೇವೆ. ಒಂದು ಬಟ್ಟೆ ಒಗಿಲಿಕ್ಕೆ ಹೋದ್ರೆ ಅಲ್ಲೇ ಕೆರೆಯಲ್ಲೇ ಆಟ ಆಡ್ತಾನೆ ಕೂತ್ಕೊಳ್ಳೋದು, ನೀರಲ್ಲೇ ಆಟ ಆಡ್ತಾ ಕೂತ್ಕೊಳ್ಳೋದು. ಈಚೆ ಬರುವ ಅಂದಾಜೇ ಇಲ್ಲ. ಮತ್ತೆ ಅಪ್ಪ ಅಮ್ಮ ಬೈದ ಮೇಲೆ ಮತ್ತೆ ಬರುವುದು. ಹಾಗೆ ನಮ್ಗೆ ಅದು ಒಂಥರ ಖುಷಿ. ಅದು ನಿಜವಾದ ಬಾಲ್ಯ. ಹೌದು, ಅದು ನಮಗೆ ಬಾಲ್ಯ. ನಮ್ಮ ತಂದೆನೂ ಹಾಗೆ ತುಂಬ ನಮಗೆ ನಮ್ಮ ಇಚ್ಛೆ ಅನುಸಾರವಾಗಿ ನಮಗೆ ಏನು ಬೇಕು ಅದು ಒಂದು ಏನು ಕೇಳಿದ್ರು ಸಹ ಅದನ್ನು ಕೊಡಿಸ್ತಿದ್ರು. ತುಂಬ ಬಡತನ ಆದ್ರೂ ಅದರಲ್ಲಿ ಸಹ ಅದನ್ನು ಕೇಳಿದ್ದನ್ನೆಲ್ಲ ಕೊಡಿಸ್ತಿದ್ರು. ಹಾಗಾಗಿ ಒಂಥರ ನಾವು ಖುಷಿಯಲ್ಲೇ ಇದ್ದೆವು. ನಮಗೆ ಯಾರಿಗೂ ಬಾಲ್ಯ ಒಂದು ಕಹಿ ನೆನಪಲ್ಲ, ಒಂದು ಸಿಹಿ ಸವಿ ನೆನಪದು. ಭಾರಿ ಖುಷಿ ಇತ್ತು ನಮಗೆ. ಹೌದು, ಈಗೆಲ್ಲ ಬಾಲ್ಯದ ಗೆಳತಿಯರನ್ನು ನೋಡಿದಾಗ ಒಂಥರ ಎಲ್ಲ ಹಿಂದೆದ್ದು ಬಾಲ್ಯ ಎಲ್ಲ ನೆನಪಾಗ್ತದೆ ನಮಗೆ. ಹೌದು, ನಾವು ಹಾಗೆ ಓಡ್ತಿದ್ದೇವಲ್ಲ, ಹಾಗೆ ಆಡ್ತಿದ್ದೇವಲ್ಲ, ನಮ್ಮನ್ನ ಮತ್ತೆ ಅವರ ಅಪ್ಪ ಅಮ್ಮ ಎಲ್ಲ ಕಟ್ಟಿಗೆ ಹಿಡ್ಕೊಂಡು ಓಡಿಸಿ ಬರೋದು, ಬನ್ನಿ ಒಳಗೆ ಅಂತೇಳಿ. ಹಾಗೆ ಎಲ್ಲ ಖುಷಿ ಆಗ್ತಿತ್ತು. ಆಮೇಲೆ ನಂದು ಮದುವೆ ಆಯಿತು. ಮದುವೆ ನಂತರದ ಜೀವನ. ನಂದು ಮದುವೆ ಬೇಗ ಆಯಿತು. ನಮ್ಮ ಯಜಮಾನರು ಲಕ್ಷ್ಮೀ ಪ್ರಕಾಶ್ ಆಚಾರ್ಯ, ಪೆರಳೂರು. ಅವರು ಕೆಲಸ ಮಾಡ್ತಿದ್ದದ್ದು ಬಳ್ಳಾರಿಯಲ್ಲಿ. ಬಳ್ಳಾರಿಯಲ್ಲಿ ಹೋಟೆಲ್ನಲ್ಲಿ ಅವರ ಸೋದರ ಅತ್ತೆಯದ್ದು ಹೋಟ್ಲಲ್ಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಿದ್ರು. ನಾನು ನಮ್ಮ ಮಾವನೆಯವರ ಹೆಸರು ರಾಮದಾಸ್ ಆಚಾರ್ಯ. ಅವರು ಪೆರಳೂರಿನ ಹೆಸರಾಂತ ಪುರೋಹಿತರು. ಹೌದು, ನಮ್ಮ ಅತ್ತೆ ಲೀಲಾವತಿ ಆಚಾರ್ಯ. ಅವರಿಗೆ 6 ಜನ ಮಕ್ಕಳು. 6 ಜನರಲ್ಲಿ ನಾನು ಮೊದಲಿನ ಸೊಸೆ, ದೊಡ್ಡ ಸೊಸೆ. ಅಲ್ಲಿ ಸಹ ಹಿರಿ ಸೊಸೆ, ಇಲ್ಲಿ ಸಹ ಹಿರಿ ಮಗಳು. ಇಲ್ಲಿ ಸಹ ನನಗೆ ದೊಡ್ಡ ಜವಾಬ್ದಾರಿಯೇ. ಎಲ್ಲರನ್ನೂ ಸಣ್ಣವರು. ಅವಾಗಲೇ ನನಗೆ 17 ವರ್ಷ, ಅವರಲ್ಲಿ ಇನ್ನೂ ಚಿಕ್ಕವರೇ ಎಲ್ಲರೂ ಸಹ. ಹೇಗೆ ನಿಭಾಯಿಸಿದ್ರೆ ನಿಜವಾಗ್ಲೂ ಕುತೂಹಲ ಅನಿಸ್ತು. ಹೌದು, ನನಗೆ ಹೋದಾಗ ಆ ಸಂಬಂಧಗಳನ್ನು ಗೊತ್ತಿಲ್ಲ. ಇವರನ್ನು ಹೇಗೆ ಕರಿಬೇಕು, ನನ್ನ ಮೈದ್ನವರನ್ನು ಹೇಗೆ ಕರಿಬೇಕು, ಅವರನ್ನು ಎಂತ ಅಂತ ನೀವು ಅಂತ ಕರಿಬೇಕಾ, ಎಂತ ಮಾಡಬೇಕು, ನಂಗೆ ಎಂತ ಸಹ ಗೊತ್ತಿಲ್ಲ. ಅದರಲ್ಲಿ ನನ್ನ ಅತ್ತೆಯವರು ತುಂಬ ಸಪೋರ್ಟು. ನೀನು ಹೀಗೆ ಕರಿ, ಮೈದ್ನವರನ್ನೆಲ್ಲ ಭಾವ ಅಂತ ಕರಿ, ಯಾಕಂದರೆ ಅವರು ನಿನಕ್ಕಿಂತ ದೊಡ್ಡವರು, ಹಾಗಾಗಿ ನೀನು ಹಾಗೆ ಕರಿ ಅಂತ ಹೇಳಿ. ಮತ್ತು ತುಂಬ ಸಪೋರ್ಟು. ನಮ್ಮ ಮಾವನವರಿಗೆ, ಅತ್ತೆಗೆ ನಾನು ಅಚ್ಚುಮೆಚ್ಚಿನ ಸೊಸೆ.
ನನ್ನ ಮೈದ್ನನ್ನವರಿಗೂ ಪ್ರೀತಿಯ ಅತ್ತಿಗೆ. ಅತ್ತಿಗೆ, ಹೌದೌದು. ನನ್ನ ಒಬ್ಬಳೇ ನಾದ್ನಿ, 5 ಜನ ಗಂಡು ಮಕ್ಕಳಿಗೆ ಒಬ್ಬಳೇ ನನ್ನ ತಂಗಿ, ಇವರಿಗೆ ತಂಗಿ. ಹಾಗಾಗಿ ಅವರಿಗೂ ಸಹ ಎಲ್ಲರಿಗೂ ನನ್ನ ಅಚ್ಚುಮೆಚ್ಚಿನವಳು. ಅಲ್ಲಿ ತಾಯಿ ಮನೆಯಲ್ಲಿ ಸಹ ನನಗೆ ಅದೇ ಇದಿತ್ತು, ಇಲ್ಲಿ ಸಹ. ಆಮೇಲೆ ಬಳ್ಳಾರಿಗೆ ಹೋದೆ. ಬಳ್ಳಾರಿಯಲ್ಲಿ ನನ್ನ ಗಂಡ ಕೆಲಸ ಮಾಡ್ತಿದ್ದ, ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋದ್ರು ಸಹ ಅಲ್ಲಿ ನನಗೆ ತುಂಬ ಲೈಫ್ ಎಂಜಾಯ್ ಮಾಡಿದಂದ್ರೆ ಅಲ್ಲಿ ನಾನೆಲ್ಲ ಹೂ ಕಟ್ಟೋದು ಕಲಿತೆ. ನನಗೆ ಇಲ್ಲಿ ಏನು ಬರೀ ಹೋಟ್ಲ ಕೆಲಸ, ಬಾಲ್ಯದ ಆಟ ಅಷ್ಟೇ ಇತ್ತು. ಹೂ ಕಟ್ಟೋದು, ಆಮೇಲೆ ವಯರ್ ಬುಟ್ಟಿ ಮಾಡೋದು, ಆಮೇಲೆ ಕಚ್ ವರ್ಕ್ ಮಾಡೋದು, ಸೀರೆಗೆಲ್ಲ ಕಚ್ ವರ್ಕ್ ಮಾಡ್ತಿದ್ದೆ. ಸ್ವೆಟರ್ ಹೆಣೆಯುವುದು, ಇದರಲ್ಲಿ ನೆಟ್ವರ್ಕಲ್ಲಿ, ಇದರಲ್ಲಿ ಕಚ್ ವರ್ಕಲ್ಲಿ ಸೀರೆ ಮಾಡೋದು, ಇದೆಲ್ಲ ಮಾಡಿದೆ. ಅದು ಒಂಥರ ಒಂದು ಖುಷಿ. ಎಲ್ಲ ತುಂಬ ಜನ ಅಲ್ಲಿ ಸಹ ನನಗೆ ಗೆಳತಿಯರು ಸಿಕ್ಕಿದ್ರು. ಅವರಿಗೂ ನನ್ನ ಒಡನಾಟ ಭಾರಿ ಇಷ್ಟ. ನಾವು ಒಂದು ಎಲ್ಲ ಒಟ್ಟಿಗೆ ಸೇರಿ ತಿಂಡಿ ಮಾಡುವುದು, ಒಬ್ಬರ ಮನೆಗೆ ಹೋಗಿ ಒಬ್ಬರು ಸಹಾಯ ಮಾಡೋದು, ಹಾಗೆಲ್ಲ ನಾವು ಒಂಥರ ಅಲ್ಲಿನೂ ತುಂಬ ಖುಷಿಯಾಗಿಯೇ ಕಳೆದೆ. ಆಮೇಲೆ ನನಗೆ 3 ಜನ ಮಕ್ಕಳು, 2 ಹೆಣ್ಣು 1 ಗಂಡು. ನನ್ನ ದೊಡ್ಡ ಮಗಳು ಈಗ ಮದುವೆ ಆಗಿ ಅವಳಿಗೆ 2 ಮಕ್ಕಳಿದ್ದಾರೆ. ಅವಳ ಹೆಸರು ಅಶ್ವಿನಿ ಅಂತೇಳಿ, ಅವಳಿಗೆ ಹೈದರಾಬಾದಲ್ಲಿ ಇದ್ದಾಳೆ. ಅಳಿಯನ ಹೆಸರು ರಘುರಾಮರಾವ್ ಅಂತೇಳಿ, ಅವರು ಈಗ ಭೀಮದಲ್ಲಿ, ಹೈದರಾಬಾದ್ ಭೀಮದಲ್ಲಿ ವರ್ಕ್ ಮಾಡ್ತಿದ್ದಾರೆ. ನನ್ನ ಮೊಮ್ಮಗಳ ಹೆಸರು ರಾಜಶ್ರೀ, ಅವಳು 9ನೇ ತರಗತಿ ಓದ್ತಿದ್ದಾಳೆ. ಇನ್ನೊಂದು ಮೊಮ್ಮಗಳ ಹೆಸರು ಅಪೂರ್ವ ಅಂತೇಳಿ, ಅವಳು 8ನೇ ತರಗತಿಯಲ್ಲಿ ಓದ್ತಿದ್ದಾಳೆ, ಹೈದರಾಬಾದಲ್ಲೇ ಇದ್ದಾರೆ. ಅವಳು M.Com ಓದಿದ್ದಾಳೆ, ಮಗಳು ಸಹ. ಹೌದು, M.Com ಓದಿದ್ದಾಳೆ. ಟೀಚಿಂಗ್ ಮಾಡ್ತಿದ್ಲು ಮದುವೆಗಿಂತ ಮೊದಲು. ಆಮೇಲೆ ಬೇಡ, ಅವಳ ಅತ್ತೆ ಇದ್ರು, ಹಾಗಾಗಿ ನೀನು ಅತ್ತೆಯನ್ನು ನೋಡ್ಕೊಂಡು ಮನೆಯಲ್ಲೇ ಇರು, ಮಕ್ಕಳಿಗೂ ಎಜುಕೇಶನ್ ಬೇಕಲ್ಲ ಹೇಳಿಕೊಡ್ಲಿಕ್ಕೆ ಅಂತೇಳಿ ಹೇಳಿದ್ರು. ಹಾಗಾಗಿ ಅವಳು ಕೆಲಸಕ್ಕಂತೇಳಿ ಹೋಗಲಿಲ್ಲ. 2ನೇ ಮಗಳು ಶ್ರೀಲಕ್ಷ್ಮಿ, ಅವಳು M.Com ಆಗಿದೆ. ಅವಳು ಸಿಲ್ವರ್ ಮೆಡಲಿಸ್ಟು ಯೂನಿವರ್ಸಿಟಿಗೆ, ಗುಲ್ಬರ್ಗ ಯೂನಿವರ್ಸಿಟಿಗೆ ಸಿಲ್ವರ್ ಮೆಡಲ್ ಸಿಕ್ಕಿದೆ ಅವಳಿಗೆ. ಅವಳು 2nd ಬಂತು, ಫಸ್ಟ್ ಒಂದು ಸ್ವಲ್ಪ 6 ಮಾರ್ಕಿನಲ್ಲಿ ಇದಾಯಿತು. ಹಾಗಾಗಿ ಅವಳಿಗೆ ಮದುವೆ ಆದ ನಂತರ ಕೆಲಸ ಸಿಕ್ಕಿತು. KPCL ಹೊಸಂಗಡಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಸಿಕ್ಕಿತು. ಅವಳು ಅದರಲ್ಲಿ ವರ್ಕ್ ಮಾಡ್ತಿದ್ದಾಳೆ. ಗಂಡನ ಮನೆ ಅಮಾಸ್ ಬೈಲು, ಅಲ್ಲಿಂದ ದಿನ ವೆಹಿಕಲಲ್ಲಿ ಹೋಗಿ ಬರ್ತಿದ್ದಾಳೆ. ಅವಳು ಮದುವೆ ಆಗಿದ್ದ ಆಕಾಶ್ ಕೊಡುಗೆ ಅಂತೇಳಿ, AG ಕೊಡುಗೆಯವರ ಅಣ್ಣನ ಮೊಮ್ಮಗ, ಅವರನ್ನು ಮದುವೆ ಆದದ್ದು. ಅವರದ್ದು ಸ್ವಂತ ಗ್ರಾನೈಟ್ ಫ್ಯಾಕ್ಟ್ರಿ ಇದೆ. ಹಾಗೆ ಅವಳಿಗೆ 1 ಮಗ 1 ಮಗಳು. ದೊಡ್ಡ ಮಗಳು ಆರಾಧ್ಯ 1ನೇ ತರಗತಿಯಲ್ಲಿ ಓದ್ತಿದ್ದಾಳೆ. 2ನೇ ಮಗ 3 ವರ್ಷ ಧ್ರುವ, ಅವನು ಈಗ ಮಗನು ಇಂಜಿನಿಯರ್ ಓದಿ ಅವನಿಗೂ ಮದುವೆ ಆಯಿತು. ಅವನ ಹೆಸರು ಶ್ರೀವತ್ಸ, ಸೊಸೆ ಹೆಸರು ಶುಭ. ಇಬ್ರು ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾರೆ IT ಕಂಪನಿಯಲ್ಲಿ. ತಲೆಬಿಸಿಗಳೆಲ್ಲ ಎಲ್ಲ ಮುಗಿದು, ಜವಾಬ್ದಾರಿಗಳು ಮುಗಿದು, ಈಗ ನಾನು ಮಾವನ ಜೊತೆ ಬಳ್ಳಾರಿಯಿಂದ ಬಂದು ಮಾವನ ಜೊತೆ ಇದ್ದೇನೆ. ನಮ್ಮ ಎಲ್ಲರೂ ಅವರವರ ಇದಕ್ಕೆ ಹೋದ್ರಲ್ಲ, ಯಾರು ಮಾವನ ಜೊತೆ ಇರಲಿಲ್ಲ. ಹಾಗಾಗಿ ನಾವಿಬ್ಬರು ಫ್ರೀ ಆದೇವಲ್ಲ, ಹಾಗಾಗಿ ನಾವು ಮಾವನ ಜೊತೆ ಈಗ 9 ವರ್ಷದಿಂದ ಮಾವನ ಜೊತೆ ಇದ್ದೇವೆ. ನಮ್ಮ ಮನೆಯವರು ಅಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬಂದು ಮಾವನನ್ನು ಪುರೋಹಿತ ಇದ್ದಲ್ಲಿಗ ಕರ್ಕೊಂಡು ಹೋಗುದು, ಕಾರಲ್ಲೇ ಕರ್ಕೊಂಡು ಹೋಗುದು, ಕರ್ಕೊಂಡು ಬರುವುದು, ಅವರಿಗೆ ಬೇಕಾದ ಸಹಾಯ ಮಾಡುದು. ಮಾವನವರಿಗೆ ಈಗ 90ನೇ ವರ್ಷ. ಈಗಲೂ ಚೆನ್ನಾಗಿ ಓಡಾಡಿಕೊಂಡು ಪುರೋಹಿತ ಮಾಡಿಕೊಂಡು, ಅವರು ಹೆಸರಾಂತ ಪುರೋಹಿತರು. ಅವರು ಪೆರಡೂರು ಆಚಾರ್ಯರು ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತುಂಟು, ಅವರು ತುಂಬಾ ಹೆಸರುವಾಸಿಯಾದ ಪುರೋಹಿತರು. ಹೌದೌದು. ಅವರೀಗ 90 ವರ್ಷ ಆದ್ರಿಂದಾಗಿ ಅವ್ರ ಜೊತೆ ಒಬ್ರು ಬೇಕಲ್ಲ ಅಂತೇಳಿ ನಾವು ಮಗ ಸೊಸೆ ಅವರಿಗೆ ನಾವು ಅವರಿಗೆ ತುಂಬಾ ಮೊದಲಿಂದನೂ ಇಷ್ಟ. ಅವರಿಗೆ ಬೇಕಾದ ಅಡಿಗೆ, ಅವರಿಗೂ ಸಹ ಅಡಿಗೆ ಬಗೆ ಬಗೆಯ ಅಡಿಗೆ ಬೇಕು. ನಮಗೂ ಸಹ ಅಡಿಗೆ ಅಂತೇಳಿದ್ರೆ ತುಂಬಾ ಖುಷಿ. ಅಡಿಗೆ ಮಾಡಿ ಹಾಕುವುದು, ಬಂದವರಿಗೆ ಅಡಿಗೆ ಮಾಡಿ ಹಾಕುವುದು, ತಿಂಡಿಗಳನ್ನು ಮಾಡುವುದು, ಅದರಲ್ಲಿ ನನಗೆ ಮೊದಲಿಂದನೂ ಆಸಕ್ತಿ. ಎಷ್ಟು ಜನ ಬಂದ್ರೂ ಅಡಿಗೆ ಮಾಡಿ ಹಾಕ್ತೇನೆ, ನನಗೆ ಅದರಲ್ಲಿ ಹೆದರಿಕೆ ಇಲ್ಲ. 20 ಜನ ಬಂದ್ರೂ ನಾನು ಒಬ್ಬಳೇ ಬೇಕಾದ್ರೆ ಅಡಿಗೆ ಮಾಡಿ ಹಾಕ್ತೇನೆ, ಊಟ ಬಡಿಸ್ತೇನೆ. ಅದನ್ನೆಲ್ಲ ನನಗೆ ತುಂಬ ಇಷ್ಟದ ಹವ್ಯಾಸ, ಅದು ಒಂಥರ ಖುಷಿ ನನಗೆ. ಅದರಲ್ಲಿ ನನಗೆ ಎಲ್ಲರಿಗೂ ಏನು ಮಾಡೋದು ಎಂತ ಅಂತ ಹೆದರಿಕೆ ಇರ್ತದೆ. ನಂಗೆ ಅದೆಲ್ಲ ಹೆದರಿಕೆ ಇಲ್ಲ. ಯಾರಾದರೂ ಬಂದ್ರೆ ಮನಸ್ಸೊಳಗೆ ನಾನು ಇದು ಮಾಡಬೇಕು
ಹಾಗೆ ಮಾಡಿಕೊಂಡು ಬಂದವರಿಗೆಲ್ಲ ಮಾಡಿ ಹಾಕ್ತೇನೆ. ಅಂದ್ರೆ ಏನ್ ಗೊತ್ತಾ, ಈಗ ತುಂಬಾ ಸಣ್ಣ ಫ್ಯಾಮಿಲಿಗಳೇ ಜಾಸ್ತಿ ಅಲ್ಲ, ಕೂಡು ಕುಟುಂಬಗಳ ಕಡಿಮೆ. ಹೌದು, ನಿಮ್ಗಂದ್ರೆ ಮೊದ್ಲಿಂದ ಮಾಡಿ ಅಭ್ಯಾಸ ಉಂಟು. ಹೌದು. ಈಗ ಯಾರಾದ್ರೂ ಬರ್ಲಿ ಅಂತ ಕಾಯ್ತಾ ಇರ್ತೀರಿ ನೀವು, ನಾವು ಹಾಗೆ ಮಾಡಿ ಹಾಕುವ ಅಂತೇಳಿ. ಅಂದ್ರೆ ನಮ್ಗೆಲ್ಲ ಅಂದ್ರೆ ತುಂಬಾ ಜನಕ್ಕೆ ಮಾಡಿ ಅಭ್ಯಾಸ ಅಲ್ಲ. ಈಗಿನ ಫ್ಯಾಮಿಲಿಗಳು ಗಂಡ ಹೆಂಡತಿ ಹೆಚ್ಚಂದ್ರೆ ಮಕ್ಕಳೇ ಇರ್ತಾರೆ ಅಷ್ಟೇ. ಹೌದೌದು. ಅದು ಮಕ್ಕಳು ಎಜುಕೇಶನ್ಗೆ ದೂರ ಹೋದ್ರೆ ಮತ್ತೆ ಇಬ್ಬರೇ ಇರುದು, ಗಂಡ ಹೆಂಡತಿ ಇಬ್ಬರೇ ಇರುದ. ಹಾಗಾಗಿ ಅವರಿಗೆ ಒಂದು ಇಬ್ರು ಎಕ್ಸ್ಟ್ರಾ ಬಂದ್ರು ಕೂಡ ತಲೆ ಬಿಸಿ ಆಗ್ತದೆ. ಏನ್ ಮಾಡಿ ಹಾಕುದು, ಎಂತ ಮಾಡುದು. ಅದೇ ನನ್ನ ಮಕ್ಕಳಿಗೂ ಸಹ ಬಂದಿದೆ ಆ ಸ್ವಭಾವ. ನನ್ನ ದೊಡ್ಡ ಮಗಳು ಸಹ ಹಾಗೆ, ಅವರ ಮನೆಗೂ ಸಹ ಎಷ್ಟು ಜನ ಬಂದು ಒಂದು ಅತ್ತೆ ಸೊಸೆ ಅವರಿಗೆ ಮಾಡಿ ಹಾಕುವುದರಲ್ಲಿ ಅವರಿಗೆ ಅದು ನನ್ನಿಂದನೇ ಸ್ವಲ್ಪ ನನ್ನ ಮಗಳಿಗೊಂದು ಬಂದಿದೆ ಮಾಡಿ ಹಾಕುದು, ಅದೊಂದು ಖುಷಿ ಅವರಿಗೆ. ಎರಡನೇ ಮಗಳು ಸಹ ಹಾಗೆ, ಅವಳದ್ದು ದೊಡ್ಡ ಫ್ಯಾಮಿಲಿ, ಅಲ್ಲಿಗೂ ಸಹ ಹಾಗೆ ಬರ್ತಾರೆ. ಬಂದಾಗ ಸಹ ಹಾಗೆ ಅವಳ ಅತ್ತೆ ಎಂತ ಮಾಡೋದು ಅಂತ ಹೇಳಿದೊಳಗೆ ಅತ್ತೆ ಹೆದರಬೇಡಿ, ನೀವು ಇದನ್ನು ಮಾಡುವ ಅಂತ ಹೇಳಿ ಅವ್ರು ಸೇರಿ ಮಾಡಿ ಇದು ಮಾಡ್ತಾರೆ. ಅಲ್ಲಿ ನನ್ನ ದೊಡ್ಡ ಮಗಳು ಸಹ ಹಾಗೆ ಅಚ್ಚುಮೆಚ್ಚಿನ ಸೊಸೆ ಅವಳ ಅತ್ತೆಗೆ. ಎರಡನೇ ಮಗಳು ಸಹ ಹಾಗೆ ನನ್ನ ಅವರಿಗೆ ಅಚ್ಚುಮೆಚ್ಚು, ಅವರು ಭಾರಿ ಖುಷಿ ಪಡ್ತಾರೆ. ಹಾಗಾಗಿ ಅದೊಂದು ನನಗೆ ಹೆಮ್ಮೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಅವರಿಗೆ ಹೊಂದಿಕೊಂಡು ಹೋಗುವಂತ ಸ್ವಭಾವವನ್ನು ಕಲಿಸಿ ಬೆಳೆಸಿದ್ದೀರಿ. ಹಾಗಾಗಿ ಅವರು ಮದುವೆ ಆದ ಮನೆಯಲ್ಲಿ ಹೊಂದ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಮದುವೆ ಆಗುವಾಗ ಎಲ್ಲರೂ ಒಂದು ಎಂತ ಗೊತ್ತುಂಟ, ಅತ್ತೆ ಮಾವ ಇಲ್ಲದಿದ್ದ ಮನೆ ಬೇಕು ಅಂತೇಳಿ. ನಾನು ಮಕ್ಕಳ ಹತ್ರ ಹೇಳುದು, ನಿಮಗೆ ಅತ್ತೆ ಮಾವ ಇದ್ದ ಮನೆ ಬೇಕು. ಯಾಕಂತೇಳಿದ್ರೆ ನೀವು ತಪ್ಪಿದಾಗ ಅದನ್ನು ತಿದ್ದುವಂತ ಒಂದು ದೊಡ್ಡವರು ಬೇಕೇ ಬೇಕು. ಯಾಕಂದ್ರೆ ನೀವು ಹೋಗುವಾಗ ನಿಮ್ಗೆ ಯಾರು ದೊಡ್ಡವರು ಇಲ್ದಿದ್ರೆ ನಿಮ್ದೊಂದು ಮತ್ತೆ ನೀವು ಒಂಥರ ಗುಬ್ಬಚ್ಚಿ ಕೂಡ್ತಾರ, ನಿಮ್ಗೆ ಎಂತ ಸಹ ಬೇಡ ಅನಿಸ್ತದೆ. ಹಾಗೆ ಮಾಡಬೇಡಿ ಮಕ್ಕಳೇ, ನಿಮ್ಗೆ ಅತ್ತೆ ಮಾವ ಇದ್ದದ್ದೇ. ಅದಕ್ಕೆ ಸರಿಯಾಗಿ ನನ್ನ ದೊಡ್ಡ ಮಗಳಿಗೂ ಅದೇ ತರ ಸಿಕ್ಕಿತು. ಎಲ್ಲರೂ ನಂಗೆ ಬೈಯೋದು, ನಿನ್ನಂಥವಳನ್ನು ನಾನು ನೋಡ್ಲಿಲ್ಲ ಮಾರೈತಿ, ಇದೆಂತ ಅತ್ತೆ ಮಾವ ಬೇಕಂತ. ಎಲ್ಲರೂ ಅತ್ತೆ ಮಾವ ಬೇಡ ಅಂತ ಹೇಳ್ತಾರೆ. ನಾನಿದೆ ಇಲ್ಲ, ಹಿರಿಯರು ನಮ್ಗೆ ಬೇಕೇ ಬೇಕು. ಅದು ಅವಾಗ ನಂಗೇನು ಮಗ ಹುಟ್ಟಿರ್ಲಿಲ್ಲ, ಮಗ ನಂತರ ಹುಟ್ಟಿದ್ದು. ಆವಾಗ ಸಹ ನನ್ನ ಅಭಿಪ್ರಾಯ ಅದೇ ಇತ್ತು. ಈಗ ಸಹ ನಂಗೆ ಹಾಗೆ, ನನ್ನ ಸೊಸೆ ಅಂತ ಹೇಳಿದ್ರೆ ಸೊಸೆ ಅಲ್ಲ, ನಂಗೆ ಇನ್ನೊಂದು ಮಗಳು ಅವಳು. ಹಾಗೆ ಅವಳಿಗೆ ಈಗ ಅಡಿಗೆ ಮಾಡ್ಲಿಕ್ಕೆ ಬರ್ಲಿಲ್ಲ ಹೇಳಿದ್ರು ನನ್ನ ಮಗನ ಹೇಳು, ನನ್ನ ಮಗ ಅಡಿಗೆ ಎಲ್ಲ ಕಲ್ತಿದ್ದಾನೆ, ಅವನಿಗೆ ನನ್ನದೇ ಬುದ್ಧಿ ಬಂದಿದೆ. ಅವನಿಗೆ ಸಹ ಹಾಗೆ ಖುಷಿ, ಬೇಗ 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 ಅಡಿಗೆ ಮಾಡುದು. ಅದಕ್ಕೆ ನಾನು ಹೇಳುದು, ಯಾರು ಬಂದು ಸಹ ಈಗ ಅವರು ಸಹ ಹಾಗೆ, ನನ್ನ ಮಗ ಸೊಸೆ ಸಹ ಹಾಗೆ, ಎಷ್ಟು ಜನ ಬಂದ್ರು ಅವರಿಗೆ ಅದೊಂದು ಖುಷಿ ಮಾಡಿ ಹಾಕುದು. ಅದು ನಂಗೆ ಒಂದು ಭಾರಿ ಹೆಮ್ಮೆಯ ವಿಷಯ. ಅವರಿಗೆ ನನ್ನದೊಂದು ಬಂತಲ್ಲ ಸ್ವಭಾವ, ಬಂಧು ಬಳಗ ಎಲ್ಲ ಒಂದು ಬೇಕು ಅಂತೇಳಿ ನನ್ನದೊಂದು ಅಭಿಪ್ರಾಯ. ಖಂಡಿತ ಅದು ಬೇಕೇ ಬೇಕು. ಮನುಷ್ಯ ಸಂಘಜೀವಿ, ಯಾವತ್ತು ಒಂಟಿಯಾಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಒಂಟಿಯಾಗಿ ಇದ್ರೂ ಅದು ಒಂಟಿತನ ಅಲ್ಲ. ಹೌದು, ಹಾಗೆ ಎಲ್ಲರೂ ಬೇಕು. ಒಂದು ಕುಟುಂಬ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಇರಬೇಕು ಅಂತೇಳಿ ನನ್ನ ಅಭಿಪ್ರಾಯ. ಹಾಗೆ ನಮ್ಮ ಈ ಕಾರ್ಯಕ್ರಮದ ಗೃಹಿಣಿಯ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ಗೃಹಿಣಿ ಹೇಳಿದ್ರೆ ಅದೇ ಒಂದು ಮನೆಗೆ ಲಕ್ಷ್ಮಿ ಇದ್ದಾಗೆ ಅವಳು. ಗೃಹಿಣಿ ಅಂತ ಹೇಳಿದ್ರೆ ಬರೀ ಒಂದು ಮದುವೆ ಆಗಿ ಬಂದು ಒಂದು ಇರುವುದು ಒಂದು ಮಾಮೂಲಿ ಅಲ್ಲ, ಒಂದು ಲಕ್ಷ್ಮಿ ತರ ಇರಬೇಕು. ಬಂದವರ ಜೊತೆ ಆ ಮನೆಯವರ ಜೊತೆ ಹೊಂದಿಕೊಂಡು ಅವರ ಜೊತೆ ಪ್ರೀತಿಯಿಂದ ಅವರಿಗೆ ಬೇಕಾದಾಗೆ ಇರುವುದೇ ಆ ಗೃಹಿಣಿಯ ಲಕ್ಷಣ. ಅವಳು ಅದನ್ನೇ ಮಕ್ಕಳಿಗೂ ಹೇಳಿಕೊಡ್ಬೇಕು. ಇವರು ನಮ್ಮ ಹೀಗೆ ರಿಲೇಶನ್ಶಿಪ್ಪನ್ನು ಚೆನ್ನಾಗಿ ಅವರಿಗೆ ವಿವರಿಸಿ ಅವರ ಜೊತೆ ಹೊಂದಾಣಿಕೊಂಡು. ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ಯಾಕಂತೇಳಿದ್ರೆ ಒಬ್ರು ನಾವು ಹೊಂದಿಕೊಂಡು ಹೋದ್ರು ಅವರು ನಮ್ಮ ಜೊತೆ ವಿಪರೀತವಾಗಿ ಇರಬಹುದು. ಆದ್ರೆ ಅದನ್ನೆಲ್ಲ ನಾನು ಹೇಳುದು, ಅದೆಲ್ಲ ಸಂಸಾರದಲ್ಲಿ ಇರುವಂತದ್ದೇ. ಅದನ್ನೆಲ್ಲ ನಾವು ಮುಚ್ಚಿಟ್ಟು ನಾವು ಅವರಿಗೆ ಪ್ರೀತಿ ತೋರಿಸಿ ಪ್ರೀತಿಯಿಂದ ಇರಬೇಕು. ಪ್ರೀತಿಯಿಂದನೇ ಅವರನ್ನು ಗೆಲ್ಲಬೇಕು ಹೊರತು ದ್ವೇಷದಿಂದ, ಸಿಟ್ಟಿನಿಂದ, ಜಗಳದಿಂದ ಅಲ್ಲ. ಅವರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರೀತಿಯಿಂದ ಇದ್ರೆ ಒಂದಲ್ಲ ಒಂದು ದಿವಸ ಅವರು ನಮಗೆ ಸೋತು ಬರ್ತಾರೆ. ಖಂಡಿತ ಅದು ಖಂಡಿತ ಅಂತೇಳಿ ನಾನು ಎಲ್ಲಾ ಗೃಹಿಣಿಯರಿಗೆ ಅದನ್ನೇ ಹೇಳುದು. ನೀವು ಸಹ ಹಾಗೆ ಇರಿ. ಮತ್ತೆ ಅತ್ತೆ ಮಾವರು ಅಂತ ಹೇಳಿದ ಕೂಡಲೇ ಅದೇನೋ ಒಂದು ಹೇಳ್ತಾರೆ, ಅದು ಸಹಜ. ಒಂದು ಮಟ್ಟಿಗೆ ಒಂಥರ ಸಿಟ್ಟು ಬರ್ಬೋದು, ಅದನ್ನು ಸಹಿಸಿಕೊಂಡು ಅವರು ಹಿಂದಿನ ಕಾಲದವರು, ಅವರದ್ದು ಇದೇ ಬೇರೆ, ನಾವು ಬೆಳೆದುಕೊಂಡು ಬಂದ ಸಂಪ್ರದಾಯವೇ ಬೇರೆ ಇರ್ತದೆ. ಹಾಗೆ ನೋಡ್ಲಿಕ್ಕೆ ಅದು ಹೇಳಿದ್ನಲ್ಲ, ನಾನು ಸ್ವೇಚ್ಛೆಯಾಗಿ ಬೆಳೆದದ್ದು. ಇಲ್ಲಿ ನಮ್ಮದ ಆಚಾರ್ಯ ಕುಟುಂಬ, ಕಟ್ಟುಪಾಡು, ಹೆಂಗಸರು ಹೊರಗೆ ಹೋಗಬಾರ್ದು, ಹೆಂಗಸರು ಯಾವುದಕ್ಕೂ ಬರಬಾರ್ದು ಮುಂದೆ, ಹಾಗೆ ಇರುವ
ಕಟ್ಟುಪಾಡಿನ ಕುಟುಂಬದಲ್ಲಿ ಬಂದದ್ದು ನಾನು. ಆದರೆ ನನ್ನ ಯಜಮಾನರು ನನ್ನನ್ನು ತುಂಬ ಸ್ವೇಚ್ಛೆಯಾಗಿ ನೀನು ಎಲ್ಲದಕ್ಕೂ ಮುಂದೆ ಹೋಗು, ಈಗ ಸಹ ಹಾಗೆ ಚಾನಲಿಗೆ ಹೋಗಬೇಕು ಅಂತ ಹೇಳಿದಾರೆ ಅಂತ ಹೇಳಿದ್ರೆ ಹೋಗು, ನಿನ್ನ ಧೈರ್ಯ ಅದು. ಹೌದು, ಅಂದರೆ ಅವರಿಗೆ ಪಾಪ ಅವರು ಬೆಳೆದು ಬಂದ ಇದು ಸಂಪ್ರದಾಯದ ಇದು ಅಲ್ವಾ, ಹಾಗೆ ನನಗೆ ಒಂಥರ ಕಷ್ಟ ಆಗ್ತದೆ, ನೀನು ಹೋಗು. ನಮಗೆ ಅದು ತಾಯಿಯ ಮನೆಯದೊಂದು ಸ್ವೇಚ್ಛತನದಿಂದ ನಾವು ಖುಷಿ. ಹೆಚ್ಚಾಗಿ ಏನಂದ್ರೆ ಹೆಣ್ಣು ಮಕ್ಕಳಿಗೆ ಮದುವೆವರೆಗೆ ಒಂದು ವಾತಾವರಣದಲ್ಲಿ ಅವರು ಬೆಳೆದ್ರೆ ಮತ್ತೆ ಮದುವೆ ನಂತರ ಮತ್ತೊಂದು ವಾತಾವರಣಕ್ಕೆ ಅವರು ಹೊಂದ್ಕೊಳ್ಬೇಕಾಗಿರೋದೊಂದು ಅನಿವಾರ್ಯ ಪರಿಸ್ಥಿತಿ. ಹೌದು, ಅದು ಕೆಲವರಿಗೆ ತುಂಬಾ ಕಷ್ಟ ಆಗ್ತದೆ. ಆದ್ರೆ ನಂಗೆ ಕಷ್ಟ ಆಗ್ಲಿಲ್ಲ, ಯಾಕಂತಂದ್ರೆ ನಂಗೆ ಅತ್ತೆ ಮಾವ ಗಂಡ ಮೈದ್ನಂದ್ರು ಎಲ್ಲರೂ ಸಪೋರ್ಟ್ ಮಾಡಿದ್ರು ನಂಗೆ. ಹಾಗಾಗಿ ನಂಗೆ ಅದು ಒಂದು ತುಂಬಾ ಕಷ್ಟದ ವಿಷಯ ಅಂತ ಆಗ್ಲಿಲ್ಲ. ಅದೇ ನನ್ನ ಮಕ್ಕಳಿಗೂ ಸಹ ಅದೇನೂ ಕಷ್ಟ ಆಗ್ಲಿಲ್ಲ, ಅದು ತುಂಬಾ ಹೊಂದ್ಕೊಂಡೇ ಹೋದ್ರು. ಹಾಗಾಗಿ ನಂಗೇನದು ಹಾಗನ್ಸ್ಲಿಲ್ಲ. ನಮ್ಮ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ? ಅದೇ, ನಮ್ಮಂತಹ ಗೃಹಿಣಿಯರನ್ನು ನಾವು ಎಲ್ಲೋ ಒಂದು ಮೂಲೆಯಲ್ಲಿ ಇರ್ತೇವೆ, ನಮಗೆ ವಿಚಾರವೇ ಗೊತ್ತಿರೋದಿಲ್ಲ. ಹಾಗಾಗಿ ನಮ್ಮನ್ನು ಕರೆದು ಇಂಥ ವೇದಿಕೆಯಲ್ಲಿ ನಮ್ಮನ್ನು ಪರಿಚಯ ಮಾಡಿಸಿದಂತಹ ಯು ಚಾನಲ್ನವರಿಗೆ ನನ್ನ ಅನಂತ ಅನಂತ ನಮನಗಳು. ಹೀಗೆ ಇಂಥ ಪ್ರೋಗ್ರಾಮನ್ನು ನಡೆಸಿದರೆ ಎಲ್ಲ ರೀತಿಯ ಗೃಹಿಣಿಯರಿಗೂ ಇದು ಒಂದು ಖುಷಿಯ ವಿಚಾರ. ನಾವು ಈ ಚಾನಲಿಗೆ ಬರ್ಬೋದು, ನಾವು ಒಂದು ವಿಚಾರವನ್ನು ನಮ್ಮ ಅನಿಸಿಕೆಯನ್ನು ಹೇಳ್ಬೋದು, ಹಂಚಿಕೊಳ್ಬೋದು ಅನ್ನೋದೊಂದು ಖುಷಿ ಇರ್ತದೆ. ಹಾಗಾಗಿ ಇಂಥದ್ದು ಚಾನಲ್ನಿಂದ ಈ ಕಾರ್ಯಕ್ರಮ ಭಾರಿ ಖುಷಿ ಆಗ್ತದೆ. ಹೀಗೆ ಎಲ್ಲರಿಗೂ ಇಂಥದ್ದೊಂದು ಅವಕಾಶ ಸಿಗಲಿ ಅಂತೇಳಿ ನಾನು ಈ ಚಾನಲ್ನವರಿಗೆ ಕೇಳಿಕೊಳ್ತೇನೆ. ಓಕೆ, ನೀವೊಂದು ಗೃಹಿಣಿಯಾಗಿದ್ದುಕೊಂಡು ಕೂಡು ಕುಟುಂಬದಲ್ಲಿ ಬೆಳೆದವರು, ಹಾಗೆ ಸೇರಿದ ಮನೆಯಲ್ಲೂ ಕೂಡ ತುಂಬು ಕುಟುಂಬ, ಹಾಗೆ ನೀವು ಹೆತ್ತ ಮಕ್ಕಳನ್ನು ಕೂಡ ತುಂಬು ಕುಟುಂಬಕ್ಕೆ ನೀವು ಕೊಟ್ಟಿದ್ದೀರಿ. ಒಟ್ಟಿನಲ್ಲಿ ಒಂದು ಗೃಹಿಣಿ ಗೃಹ ಮುಚ್ಚತೆ ಅನ್ನುವ ಒಂದು ಶಬ್ದಕ್ಕೆ ಅನ್ವರ್ಥಕ ನಾಮ ರೀತಿಯಲ್ಲಿ ನೀವು ನಡ್ಕೊಂಡು ಬಂದಿದ್ದೀರಿ. ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿದ್ದು ಕೂಡ ಸಾರ್ಥಕ ಆಯಿತು ಅಂತ ನಾನು ಅಂದ್ಕೊಳ್ತೇನೆ. ಜಯಂತಿ ಅವರೇ, ಇಲ್ಲಿವರೆಗೆ ಬಂದು ನಿಮ್ಮ ಅನುಭವವನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆಯೇ ನಿಮ್ಮ ಈ ಒಂದು ಕೆಲಸ ಕಾರ್ಯಗಳು ನೀವೇನು ಒಂದು ಒಳ್ಳೆ ಮನಸ್ಸಿನಿಂದ ಮಾಡ್ಕೊಂಡು ಬರ್ತಾ ಇದ್ದೀರಿ, ಅದಕ್ಕೆ ನಿಮಗೆ ಎಲ್ಲರ ಸಹಕಾರ ಸಿಕ್ಕಲಿ, ಜೀವನದಲ್ಲಿ ನೀವು ಹೀಗೆ ನಗ್ನಗ್ತಾ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಧನ್ಯವಾದ. ವೀಕ್ಷಕರೇ, ಇಲ್ಲಿಂದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇವೆ. ನಮಸ್ಕಾರ.